ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅಪರೂಪಕ್ಕೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಅಪರೂಪಕ್ಕೆ ವಿಡಿಯೋ ಮಾಡೋಣ ಅಂತ ಮನಸ್ಸಾಗಿದೆ, ಆಗಿಲ್ಲ. ಏನು ಮಾಡೋಣ, ಇಂಥವ್ರನ್ನೆಲ್ಲ ಕಟ್ಕೊಂಡು ನೋಡಿ ಗೈಸ್, ನಾಳೆ ರ್ಯಾಂಪ್ ಹೋಗ್ಬೇಕು. AP ಬಂದಿದೆ. ಏನಾದ್ರು ಸೀರಿಯಸ್ನೆಸ್ ಇದೆಯಾ? ಜೀವನದಲ್ಲಿ ಸೀರಿಯಸ್ನೆಸ್ಗಿಂತ ಎಂಜಾಯ್ಮೆಂಟ್ ಮುಖ್ಯ. ಇವಾಗ ಕ್ಯಾಬ್ ಹಾಕಿರ್ತಾರೆ, ತೆಗೆದು ನೋಡು. ಬೆಳಗ್ಗೆ ಅದಕ್ಕೆ ನಾನು ಕರೆಕ್ಟಾಗಿ ಗೈಸ್ ಬಚಾವ್ ಮಾಡಿದೆ. ಅದ್ಯಾರೋ ನಿದ್ದೆಗೆಂದಲ್ಲಿ ಹೇಳೋದು. ಒಳ್ಳೆ ಗಂಡ ಸಿಕ್ಕಂದ್ರಿ. ವಾಲ್ಪೇಪರ್ ನೋಡಿ, ವಾಲ್ಪೇಪರ್. ಹೇರ್ ಸ್ಟೈಲ್ ಚೇಂಜ್ ಆದರೆ ಫೇಸು ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ವಿ ಹ್ಯಾವ್ 1 o'clock ಎದ್ದು ವಿಡಿಯೋ ಮಾಡಬೇಕು. ಬೈಸ್ಕೊಂಡು ನನಗೆ ನಿದ್ದೆ ಬರ್ತೈತೆ. ನನ್ನ ಮುಖ ನೋಡಿದ್ರೆ ಬೈಬೇಕು ಅಂತ ಅನ್ಸುತ್ತಾ ನಿನಗೆ? ಪುಂಕ್ತಾಳಲ್ಲಪ್ಪೋ ಹೇಳ್ದೆ ಕೇಳ್ದೆ ಪುಂಕ್ತಾಳಲ್ಲಪ್ಪೋ. ಅಕ್ಕ 1:45ಕ್ಕೆ ಎಸ್ 1 ಗಂಟೆಗೆ ವಿಡಿಯೋ ಮಾಡಬೇಕು. ನೀನು ಮಾಡ್ಕೊಂಡು ಗೆಟ್ ರೆಡಿ ವಿತ್ ಅಸ್. ನನಗೆ ವಿಡಿಯೋಗಿಂತ ಗೈಸ್ ನಿದ್ದೆ ಇಂಪಾರ್ಟೆಂಟ್. ಗೆಟ್ ರೆಡಿ ವಿತ್ ಇವಳು ಯಾಕೆ ಹೇಳ್ತಾಳೆ ನಂಗೆ ಈಗ ಗೊತ್ತಾಯ್ತು. 1 ಗಂಟೆಗೆ ಬಂದು ಮಲ್ಕೊಳ್ಳೋ ಪ್ಲಾನ್ ಐತೆ ಅವಳದು. ಅದಕ್ಕೆ ಇವೆಲ್ಲ ಡೌಗಳು ಗೈಸ್. ಡೌ 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 ಅದಲ್ಲ ಸಾಂಗ್ ಬೀಪ್ ಸೆನ್ಸರ್ ಕಟ್. ನಾವು ಬೆಳಿಗ್ಗೆಯಿಂದ ವೀಕ್ ಆಫ್ ಇತ್ತು, ಅಂದರೆ ನಾನೊಬ್ಳಿಗೆ ವೀಕ್ ಆಫ್ ಇತ್ತು. ಅವಳು ಮಾರ್ನಿಂಗ್ ಶಿಫ್ಟ್ ಹೋಗಿದ್ದು ಬಂದಿದ್ಲು. ಪಾಪ ಫುಲ್ ಸುಸ್ತಾಗ್ಬಿಟ್ಟಿದ್ಲು. ಆದರೂ ನಾನು ಟಾರ್ಚರ್ ಕೊಡ್ತಾಯಿದ್ದೆ. ಹಂಗೂ ಕಷ್ಟಪಟ್ಟು ನನ್ನ ಜೊತೆ ಸಂಗೀತ ಕಚೇರಿ ಎಲ್ಲ ನಡೆಸ್ತಾ ಇದ್ಲು ಅಕ್ಕ. ಅದಾದಮೇಲೆ 10 o'clock ಆದರೂ ಮಲ್ಕೊಳ್ಳೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೂ ಟಾರ್ಚರ್ ಇಕ್ತಾಯಿದ್ದೆ. ಅವಳು ಮಲ್ಕೊಳ್ಳೆ, ನನ್ನ ಕೈಲಿ ಐತಲ್ಲ ಮಲ್ಕೊಳ್ಳೆ ಅಂತ ಅಂದ್ಬಿಟ್ಟು ಆಮೇಲೆ ಅವಳು ಮಲ್ಕೊಂಡ್ಳು. ಸರಿ ಮಲ್ಗೋಣ, ಬೆಳಿಗ್ಗೆ 3:30 ಅಷ್ಟರಲ್ಲೆಲ್ಲ ಶಿಫ್ಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು 1 o'clockಗೆ ಎದ್ದೇಳೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಮಲ್ಕೋತಾ ಇದ್ದೀನಿ. ನೋಡಿ ಅಯ್ಯಪ್ಪ, ಎಷ್ಟು ಕಣ್ಣೇ ಬಿಡೋದಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಬರ್ತಿತ್ತು ನನಗೆ. ಹಂಗೂ ಕಷ್ಟಪಟ್ಟು 1 o'clockಗೆ ಎದ್ದು ಅವಳನ್ನ ಎದ್ದೇಳಿಸಿ ಇವಾಗ ಅವಳು ಫೇಸ್ ವಾಶ್ ಮಾಡೋದಕ್ಕೆ ಅಂತ ಹೋಗಿದ್ದಾಳೆ. ನಾನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಇವಾಗ ಮೇಕಪ್ ಐಟಮ್ಸ್ನೆಲ್ಲ ಎತ್ಕೊಂಡು ಬರ್ತಾಯಿದ್ದೀನಿ. ಬನ್ನಿ ರೆಡಿ ಆಗೋಣ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನನಗೆ ಮಾರ್ನಿಂಗ್ ಶಿಫ್ಟ್ ಇತ್ತು. ಟೈಮ್ ಬಂದು 1:44. ನೋಡ್ಬಿಡೋಕ್ಕಾಗ್ತಿಲ್ಲ, ಏನು ಮಾಡೋದು. ನನಗೆ ಗೆಟ್ ರೆಡಿ ವಿತ್ ಹಲ್ಸ್ ಮಾಡೋಣ ಅಂತ ಇದ್ದೀನಿ. ಅವಳನ್ನು ಫಸ್ಟ್ ನನಗೆ ರೋಸ್ ವಾಟರ್ ಹಾಕೋದಿದ್ದೀನಿ. ತುಂಬ ನಿದ್ದೆ ಬರ್ತಿದೆ ನನಗೆ. ನೆಕ್ಸ್ಟ್ ಸೀರಮ್. ಮಾಯ್ಶ್ಚರೈಸರ್. ಹೆಂಗೆ ಎಸ್ತೋಳು? ನಾನು ಎಸ್ತಿಲ್ಲ, ನೀನೇ ಬಿಡಿಸಿರೋದು ನಿದ್ದೆಗಳಲ್ಲಿ. ಡಾರ್ಕ್ ಸರ್ಕಲ್ಸ್ ಬಂದಿದೆ ನನಗೆ. ಸನ್ಸ್ಕ್ರೀನ್ ಹಾಕ್ತಿದೆ ಇವಾಗ. ನನಗೆ ಅದೇ ಮೇಕಪ್ ಹಾಕೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಫೌಂಡೇಶನ್ ಅಂತ ಹೇಳ್ಬಿಡಿಸಿದಾರು ನಂದಿದು. ಹಾಂ, ನಿಂದೆ ಯಾವಾಗಿಲ್ಲ ಗೊತ್ತು? ನನಗೆ ಗೊತ್ತು, ನೀನು ಇವಾಗ ತಗೊಬಂದಿದ್ದು. ಯಾವಾಗ ಗೊತ್ತು? ಹಾಂ, ಸೊ ಅದಕ್ಕೆ ನ್ಯಾಚುರಲ್ ಆಗಿ ಇರಲಿ ಅಂತ ಗೈಸ್ ಜಸ್ಟ್ ಸನ್ಸ್ಕ್ರೀನ್ ಬ್ಲಷ್ ಹಾಕ್ತಿದ್ದೀನಿ. ರಿಯಲ್ ಆಗಂತೂ ಬ್ಲಷ್ ಆಗಲ್ಲ, ಅದಕ್ಕೆ ಬ್ಲಷ್ ಹಾಕಿ ಯಾರು ಬ್ಲಷ್ ಆಗೋ ಥರ ಕಾಣಿಸೋಣ. ಯಾಕೋ ಇತ್ತೀಚೆಗೆ ಬ್ಲಷ್ ಅಂದರೆ ತುಂಬ ಇಷ್ಟ ಆಗಿದೆ. ಕಾಣಿಸ್ತಾ
ಐ ಶ್ಯಾಡೋನ ಬ್ರೌನ್ ಆ್ಯಂಡ್ ಸ್ವಲ್ಪ ಪಿಂಕ್ ಕಲರ್ ಮಿಕ್ಸ್ ಮಾಡ್ತೀನಿ ನಾನು. ನಿದ್ದೆಗಣ್ಣಲ್ಲಿ ಏನು ಮಾಡ್ತೀನಿ ನನಗೆ ಗೊತ್ತಾಗ್ತದೆ ಅವರು ಫುಲ್ ನಿದ್ದೆ ಹೇಳ್ತಾ ಕಾಣಿಸ್ತಾನೆ. ನೆಕ್ಸ್ಟ್ ನಮ್ಮ ಕಾಸಾಗ್ರು ಇನ್ಸ್ಟೆಂಟ್ ಪ್ರಕಾರ ಗೋಲ್ಡನ್ ಹೈಲೈಟರ್ ಸ್ವಲ್ಪ ಸಾರಿ ಗಾಯ್ಸ್, ನಾನು ಅಷ್ಟು ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆಲ್ಲ ಬರೋದಿಲ್ಲ, ಮತ್ತು ಏನಂತಂದರೆ ಅಷ್ಟೊಂದು ಪ್ರೊಫೆಷ್ನಲ್ ಅಲ್ಲ, ಸುಮ್ಮನೆ ಏನೋ ತಕ್ಕ ಮಟ್ಟಿಗೆ. ಫೇವ್ರೆಟ್ ಪಾರ್ಟ್ ಮಸ್ಕಾರ. ಆ್ಯಕ್ಚುಲಿ ನೀವು ವೀಡಿಯೋದಲ್ಲಿ ಕಾಣಿಸ್ತಿಲ್ಲ, ರಿಯಲಾಗಿ ನೋಡಿ ಸಾಕಾದಾಗ ಕಾಣಿಸ್ತಿಲ್ಲ. ಕಾಂಪ್ಯಾಕ್ಟ್ ಕಲರ್. ನಂದು ಎಷ್ಟು ಆಯಿಲಿ ಫೇಸ್ ಅಂತ ಅಂದರೆ ಮಧ್ಯಾಹ್ನದಷ್ಟರಲ್ಲಿ ನನ್ನ ಫೇಸಲ್ಲಿರೋ ಆಯಿಲ್ನೆಲ್ಲ ತೆಗೆದು ಕರಿ ಮಾಡ್ಬೋದು, ಕರಿ ಮಾಡ್ಬೋದು, ಅಷ್ಟು ಆಯಿಲ್ ಇದೆ ನನ್ನ ಫೇಸ್. ಅದೆಲ್ಲ ಮೇಕಪ್ ಮಾಡೋಣ. ಒಂದು ಆಯಿತು ಲಿಪ್ಸ್ಟಿಕ್ ಹಾಕಿದ್ರೆ ಏನೋ ಮಾಡ್ತೀನಿ. ಮಗು ಹಂಗೆ ಒಂಚೂರು ನನ್ನ ಲಿಪ್ ಬಾಮ್ ಕೊಡ್ತೀಯಾ? ಇಂಥ ಭಾಳ ಬರುತ್ತಾರೆ ಯಾಕೆ? ಏ ಕೊಡಲೇ, ಒಳ್ಳೆ ಗಂಡ ಸಿಗಲಿ ಕೊಡೇ. ಅದೇ ಇಟ್ಟಿದ್ದಾರೆ. ಸುಮ್ಮನೆ ವೇಸ್ಟಾಗಿ ಗಂಡ ಸಿಗಲಿ ಅಂತ ಬೇರೆ ರೆಸ್ಪೆಕ್ಟ್ ಈಟ್ 5 ಸ್ಟಾರ್ molecular. ಇದು ಡಾರ್ಕ್ ಚಾಕ್ಲೇಟ್. ಐ ಲವ್ ದಿಸ್ ಕಲರ್. ಬಟ್ ಆದ್ರೆ ಇದೊಂದೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ಅದಕ್ಕೆ ಇದು ಗ್ರೇಪ್ ವೈನ್. ಯಾವುದದು? ಕಾಂಪ್ಯಾಕ್ಟ್. My makeup is done. Heat protector. ಐ ಶ್ಯಾಡೋ ಪ್ಯಾಲೆಟ್. ಅವಳಂತೂ ಬಾಯ್ಬಿಟ್ಟು ಹೇಳಲ್ಲ, ನಾನೇ ಹೇಳ್ಬೇಕು. ಹೈಲೈಟ್. ಶೇಡ್ ಪೆನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿತ್ತು ಪೆನ್ನು ಅಷ್ಟೊಂದು ಇಂಪಾರ್ಟೆಂಟ್. ಒಂದೇ ಸರ್ತಿ ನೀವು ಪೆನ್ನ ಖರೀದಿ ಮಾಡೋದು, ಪೆನ್ನು ಒಂದು ಸರ್ತಿ ಖರೀದಿ ಮಾಡಿದರೆ ಅದನ್ನು ಚಿನ್ನ ನೋಡ್ಕೊಂಡಂಗೆ ನೋಡ್ಕೋಬೇಕು. ಒಂದು ಸರ್ತಿ ಅದು ನಮ್ಮ ಕೈ ತಪ್ಪಿ ಹೋಯ್ತು ಅಂತಂದರೆ ಮತ್ತೆ ಸಿಗೋದಿಲ್ಲ ಅದು.
ಅವನು ಒಬ್ಬ ಕ್ಯಾಬ್ನವನು ಇನ್ನು ಲೊಕೇಶನ್ನೇ ಕೇಳಿಲ್ಲ ನನ್ನ. Purple 11, which was good. ಸ್ವಲ್ಪ ಹೈಡ್ರೇಟ್ ಆಗೋಣ. Oh, I forgot one thing. ನನ್ನ ಫ್ರೆಂಡ್ ಕೊಟ್ಟಿದ್ದು, ಬಾಯ್ ಫ್ರೆಂಡ್ ಅಲ್ಲ, ಗರ್ಲ್ ಫ್ರೆಂಡ್, ಪವಿತ್ರ ಅಂತ. ಆಗಿದೆ ಅಂತಂದರೆ ನಮ್ಮ ರೂಮು ನನ್ನ ಬೆಡ್ಡು ನೋಡೋದಕ್ಕೆ ಆಗ್ತಿಲ್ಲ. ನನ್ನ ಬೆಡ್ಡು ಕೂಡ ಕಣೆ ಯಾವ ಮಟ್ಟಿಗೆಲ್ಲ ಬಿಸಾಕಿದೆ ನನಗೆ. ಬೇಕಾದ್ರೆ ಫುಲ್ಲೆಲ್ಲ ಛಲಾಪುಲಿ ಆಗಿರುತ್ತೆ, ನೋಡೋದಕ್ಕಾಗಲ್ಲ. ಬಂದಾದ್ಮೇಲೆ ಕ್ಲೀನ್ ಮಾಡ್ತಾರೆ, ಏನು ಮಾಡೋದಕ್ಕಾಗಲ್ಲ. ಚಲೋ ಚಲ್ತೆ. ಓಕೆ, ಬಾಯ್ ಬಾಯ್ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.